ಪ್ರತಿಯೊಂದು ಸರ್ಕಾರಿ ಮತ್ತು ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ನಷ್ಟದಲ್ಲಿದ್ದಾವೆ. ಇದಕ್ಕೆ ಕಾರಣ ಭ್ರಷ್ಟಾಚಾರ ಮತ್ತು ಇವತ್ತು ಮಂಡ್ಯ ಜಿಲ್ಲೆಯ ಜನತೆ ಸಹ ಈ ಕೆಲವೊಂದು ಭ್ರಷ್ಟ ರಾಜಕೀಯ ವ್ಯವಸ್ಥೆಯಲ್ಲಿ ಅವರು ಎಚ್ಚೆತ್ತುಕೊಳ್ಳದೆ ಪ್ರಜ್ಞಾವಂತಿಕೆ ತೋರಿಸದೆ ಈ ಒಂದು ದುರದೃಷ್ಟಕರ ಪರಿಸ್ಥಿತಿಗೆ ಕಾರಣರಾಗಿದ್ದಾರೆ ಅಂತ ಹೇಳಬೇಕಾಗಿದೆ. ಅತಿ ಹೆಚ್ಚು ರಾಜಕೀಯ ಪ್ರಜ್ಞೆ ಇರುವಂತಹ ಯಾವುದಾದ್ರೂ ಜಿಲ್ಲೆ ಇದೆ ಅದು ರಾಜ್ಯದಲ್ಲಿ ಮಂಡ್ಯ ಜಿಲ್ಲೆ. ಆದರೆ ಮಂಡ್ಯ ಜಿಲ್ಲೆಯಲ್ಲಿಯೇ ಇಲ್ಲಿರುವಂತಹ ಅನರ್ಹ ಶಾಸಕರು ಜನಪ್ರತಿನಿಧಿಗಳ ಕಾರಣದಿಂದಾಗಿ ಹೀಗಾಗಿದೆ. ಸಿನಿಮಾ ನಟರನ್ನು ಎಷ್ಟೋ ಜನ ಹೇಳ್ತಿರ್ತಾರೆ, ಸಿನಿಮಾ ನಟರನ್ನೆಲ್ಲ ಇಲ್ಲಿ ಏನು ಶಾಸಕರನ್ನಾಗಿ ಸಚಿವರನ್ನಾಗಿ ಮಾಡಿದ್ರೆ ಹೀಗೆ ಆಗೋದು ಅಂತ. ಮಂಡ್ಯ ಜಿಲ್ಲೆ ಜನತೆ ಯೋಚನೆ ಮಾಡಬೇಕಾಗಿದೆ. ಮಹದೇವ್ ಪ್ರಸಾದ್ ಪಕ್ಕದ ಜಿಲ್ಲೆ ಸಚಿವರು, ಅವರಿಗೆ ಇಲ್ಲಿ ಆಸಕ್ತಿ ಇಲ್ಲ. ಸಿದ್ದರಾಮಯ್ಯನವರಿಗಂತೂ ಬೇಕಾಗಿಲ್ಲ. ಪಟ್ಟಭದ್ರ ಹಿತಾಸಕ್ತಿಗಳು ಮಂಡ್ಯ ಮೈಸೂರು ಸಕ್ಕರೆ ಕಾರ್ಖಾನೆಯನ್ನು ಮುಚ್ಚಿಸಿ ಖಾಸಗಿಯವರಿಗೆ ಮಾರಬೇಕು. ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಅದು. 10 ವರ್ಷದಲ್ಲಿ 400 ಕೋಟಿ ರೂಪಾಯಿ ಸರ್ಕಾರ ಇದಕ್ಕೆ ಅನುದಾನ ಕೊಟ್ಟಿದೆ. 450 ಕೋಟಿ ನಷ್ಟದಲ್ಲಿದೆ. 2014-15ರಲ್ಲಿ 45 ಕೋಟಿ ರೂಪಾಯಿ. ಇವಾಗ 6 ತಿಂಗಳಿಂದ ಸಕ್ಕರೆ ಕಾರ್ಖಾನೆ ಏಪ್ರಿಲ್ನಿಂದ ಕೆಲಸನೇ ಮಾಡ್ತಾ ಇಲ್ಲ. 45 ಕೋಟಿ ರೂಪಾಯಿ ನಷ್ಟ ಆಗಿದೆ. ಮಂಡ್ಯ ಜಿಲ್ಲೆ ಒಂದು ವಿಚಾರಕ್ಕೆ ಇವತ್ತು ಕೆಟ್ಟ ಹೆಸರು ಪಡ್ಕೊಂಡಿದೆ. ಯಾಕೆ? 2015ರಲ್ಲಿ ಮೊನ್ನೆಗೆ 100 ಜನ ರೈತರು, ಇಡೀ ರಾಜ್ಯದಲ್ಲಿ ಎಲ್ಲೂ ಇಷ್ಟು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ. 100 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಮಂಡ್ಯ ಜಿಲ್ಲೆ ಸಕ್ಕರೆ ನಾಡು, ಭತ್ತದ ನಾಡು, ರಾಜ್ಯಕ್ಕೆ ಅಕ್ಕಿ ಸಕ್ಕರೆ ಕೊಡುವಂತ ಬೆಲ್ಲ ಕೊಡುವಂತ ನಾಡು. ಆದ್ರೆ ಇವತ್ತು ಮಂಡ್ಯ ಜಿಲ್ಲೆ ರಾಜ್ಯಕ್ಕೆ ಬೇಕಾಗಿಲ್ಲ ಅನ್ನುವಂತ ರೀತಿಯಲ್ಲಿ ರಾಜ್ಯ ಸರ್ಕಾರ ನಡ್ಕೊಳ್ತಾ ಇದೆ. ಇದನ್ನ ನಾವು ಖಂಡಿಸ್ತೀವಿ. ಇವತ್ತು ಇಲ್ಲಿಂದ ಐತಿಹಾಸಿಕ ಶಿವಪುರ ಸತ್ಯಾಗ್ರಹ ಸೌಧ ಇದು 1936ರಲ್ಲಿ ಇಲ್ಲಿ ಧ್ವಜಾರೋಹಣ ಮಾಡಿದ್ರು. ಮೈಸೂರು ಸಂಸ್ಥಾನದಲ್ಲಿ ಆವತ್ತದು ಪ್ರಿನ್ಸ್ಲಿ ಸ್ಟೇಟ್ ಆಗಿತ್ತು. ಮೈಸೂರು ರಾಜ್ಯದಲ್ಲಿ ಇಲ್ಲಿ ಧ್ವಜಾರೋಹಣ ಮಾಡಿ ನಮ್ಮ ಹಿರಿಯರು ಪೂರ್ವಿಕರು. ಆಮೇಲೆ ಇವತ್ತು ಈ ಹೋರಾಟ ಏನ್ ನಡೀತಾ ಇದೆ, ಆಮ್ ಆದ್ಮಿ ಪಕ್ಷ ಇವತ್ತು ಎಂಟರ್ ಆಗಿದೆ. ಆದ್ರೆ ಕಳೆದ 4-5 ತಿಂಗಳಿಂದ ಅನೇಕ ಸಂಘ ಸಂಸ್ಥೆಗಳು ಹೋರಾಟ ಮಾಡಿದ್ದಾವೆ. ಆದ್ರೆ ಇಲ್ಲಿರುವ ಪ್ರಮುಖ ಪಕ್ಷಗಳಾಗಿರುವಂತಹ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಇವೆರಡೂ ಪಕ್ಷಗಳಿಗೆ ಅದರಲ್ಲಿ ಆಸಕ್ತಿ ಇಲ್ಲ. ಅದನ್ನ ಜನ ಯೋಚನೆ ಮಾಡಬೇಕಾಗಿದೆ. ರೈತ ಸಂಘಗಳು, ಜನಶಕ್ತಿ, ಮೈಸೂರು ಉಳಿಸಿ ಹೋರಾಟ ಸಮಿತಿ ಅನೇಕ ಸಂಘಟನೆಗಳು ಹೋರಾಟ ಮಾಡಿದ್ದಾವೆ. ಆದ್ರೆ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಬಿಟ್ಟು ಇವತ್ತು ಇದೆಲ್ಲ ವಿಚಾರಗಳನ್ನ ಇಟ್ಕೊಂಡು ನಾವು 22 ಕಿಲೋಮೀಟರ್ಗಳ ಪಾದಯಾತ್ರೆ ಮಾಡ್ತಿದ್ದೀವಿ. ಇವತ್ತು ನರೇಂದ್ರ ಮೋದಿ ಮೈಸೂರಿಗೆ ಬರ್ತಿದ್ದಾರೆ. ನರೇಂದ್ರ ಮೋದಿ ಅವರನ್ನ ನೋಡೋದಕ್ಕೆ ಕಾಂಗ್ರೆಸ್ ಮತ್ತು ಬಿಜೆಪಿಯ 106 ಜನ ಮಂತ್ರಿಗಳು, ಶಾಸಕರು ಎಲ್ಲ ಹೋಗ್ತಿದ್ದಾರೆ. ಅವರು ಕಾಣಿಸಬೇಕು ಈ ಸತ್ಯಾಗ್ರಹ, ಈ ನಮ್ಮ ಹೋರಾಟ. ಅವರು ಅಸೆಂಬ್ಲಿಯಲ್ಲಿ ಮಾತಾಡಬೇಕು, ಒಂದು ತನಿಖೆ ಆಗಬೇಕು. ಆಗ್ಲೇ ಕೇಳ್ತಾ ಇದ್ರು ನಮ್ಮ ರೈತ ಮಿತ್ರರು ಸಿಬಿಐ ತನಿಖೆ ಆಗಬೇಕು. ಸ್ವಾಮಿ, ಇಂಥದ್ರಲ್ಲಿ ಸಿಬಿಐ ಸಿಐಡಿ ತನಿಖೆ ಏನು ಅಂದ್ರೆ ವರದಿ ಸಿದ್ಧವಾಗುತ್ತೆ, ತನಿಖೆ ನಾಟಕ ಆಡ್ತಾರೆ. ಶಿಕ್ಷೆ ಅನ್ನೋದು ಆಗ್ತಾನೆ ಇಲ್ಲ. ಮಂಡ್ಯ ಜಿಲ್ಲಾ ಜನತೆ ಎಚ್ಚೆತ್ತುಕೊಂಡು, ಮಂಡ್ಯ ನಗರದ ಜನತೆ, ವಿಶೇಷವಾಗಿ ಮಂಡ್ಯ ತಾಲೂಕಿನ ಜನತೆ ಎಚ್ಚೆತ್ತುಕೊಂಡು 15,000 ಜನ ಕಬ್ಬು ಒಪ್ಪಿಗೆದಾರಿದ್ದಾರೆ. 1,500 ಜನ ಚಕ್ಕಡಿ ಬಂಡಿ ಕಟ್ಟುವ ಬಂದ್ರೆ ಸಾಕು, ಸಿದ್ದರಾಮಯ್ಯ ಇಲ್ಲಿ ಬರಬೇಕಾಗುತ್ತೆ. ಇವತ್ತು ಇದು ಹೋರಾಟ ಆಮ್ ಆದ್ಮಿ ಪಕ್ಷದಿಂದ ಯಶಸ್ವಿ ಆಗೋದಿಲ್ಲ. ಯಾರಾದ್ರೂ ಅಂದುಕೊಂಡ್ರೆ ತಪ್ಪಾಗುತ್ತೆ. ಆದ್ರೆ ರೈತರು ಏನಾದ್ರು ಬಂದ್ರು ಅಂದ್ರೆ ನಾಳೆನೇ ಇದು ಯಶಸ್ವಿ ಆಗುತ್ತೆ. ಮಂಡ್ಯ ತಾಲೂಕಿನ ರೈತರ ಸಮಸ್ಯೆ ಇದು. ರೈತರ ಪರಿಹರಿಸ್ಕೋಬೇಕು, ಮಂಡ್ಯ ನಾಗರಿಕರ ಪರಿಹರಿಸ್ಕೋಬೇಕು. ಅವರ ಚೈತನ್ಯವನ್ನ ಮುಟ್ಟೋದಕ್ಕೆ ನಾವು ಈ ಒಂದು ಹೋರಾಟವನ್ನ, ಜಾಥವನ್ನು ಹಮ್ಮಿಕೊಂಡಿದ್ದೀವಿ. ಈಗೆಲ್ಲರೂ ಈಗಾಗಲೇ ಕಿರಣ್ ಅವರು ಹೇಳಿದಾಗೆ ಬಹಳ ಶಿಸ್ತಿನಿಂದ ನಮ್ಮೆಲ್ಲ ಕಾರ್ಯಕರ್ತರು ಇದರಲ್ಲಿ ಭಾಗವಹಿಸಬೇಕು. ಯಾವುದೇ ತರಹದ ಟ್ರಾಫಿಕ್ಗೆ ಇನ್ನೊಂದಕ್ಕೆ ಸಮಸ್ಯೆ ಮಾಡಬಾರದು. 22 ಕಿಲೋಮೀಟರ್ಗಳ ಪಾದಯಾತ್ರೆ ಎಲ್ಲರೂ ನಡಿಬೇಕು ಅಂತಿಲ್ಲ. ಅನೇಕ ಜನ ಹಿರಿಯರಿದ್ದೀರಾ ನೀವು, ಬೆಂಗಳೂರಿನಿಂದ ಬಂದಿರೋರು, ರಾಜ್ಯದ ಬೇರೆ ಬೇರೆ ಭಾಗದಿಂದ ಬಂದಿರೋರು. ಬೇರೆ ವ್ಯವಸ್ಥೆ ಇರುತ್ತೆ ನಿಮಗೆ, ಕಾರು ಅಥವಾ ಇನ್ನೊಂದು ವ್ಯವಸ್ಥೆ ನಡೀತಾ ಇರಲಿ. ಆದ್ರೆ ಯಾರಿಗಾದ್ರೂ ತೊಂದರೆ ಆದ್ರೆ ದಯವಿಟ್ಟು 22 ಕಿಲೋಮೀಟರ್ಗಳ ಈ ಪಾದಯಾತ್ರೆ ಮಧ್ಯದಲ್ಲಿ ನಿಲ್ಲುತ್ತೆ. ಮಧ್ಯದಲ್ಲಿ ಕಾಫಿ, ತಿಂಡಿಗೆ, ಊಟಕ್ಕೆ ವ್ಯವಸ್ಥೆ ಇದೆ. 10 ಕಿಲೋಮೀಟರ್ ದೂರದ ಸರ್ಕಲ್ ನಲ್ಲಿ ಕುಡಿಯೋ ನೀರಿದೆ. ದಯವಿಟ್ಟು ಯಾರು ತೊಂದರೆ ತಗೋಬಾರದು. ಆದ್ರೆ ಈ ತರ ಯುವಕರು ನೀವು ನಡಿಬೇಕು 27 ಕಿಲೋಮೀಟರ್ ಬೆಂಗಳೂರಿಂದ ಮತ್ತೆ ಬೆಂಗಳೂರು ವಾಪಸ್ ಹೋಗ್ಬೇಕು ಅನ್ನೋರಿಗೆ ಸಾಧ್ಯ ಇದೆ. ಕೆಲವೊಂದು ಕಾರುಗಳನ್ನ ಇಲ್ಲೇ ಬಿಡಿ, ಮಧ್ಯದಲ್ಲಿ ನಾವೆಲ್ಲ ಬಂದು ವಾಪಸ್ ಹತ್ಕೊಂಡು ಹೋಗೋಣ. ಆದ್ರೆ ದಯವಿಟ್ಟು ಯಾರು ತೊಂದರೆ ತಗೋಬಾರ್ದು. ವಯಸ್ಸಾಗಿರೋರು ಹಠಕ್ಕೆ ಬೀಳಬಾರ್ದು. ಹಠಕ್ಕೆ ಬೀಳದೆ ನೀವು ಸಾಧ್ಯ ಆದ್ರೆ ಎಲ್ಲ ಗಾಡಿಗಳು ಹತ್ಕೊಳ್ಳಿ. ಶಾಂತಿಯುತವಾಗಿ ಇದು ಆಗೋಣ. ಮಂಡ್ಯದಲ್ಲಿ 4 ಕಿಲೋಮೀಟರ್ಗಳು ನಡೆಯುತ್ತೆ ಈ ಪಾದಯಾತ್ರೆ. ಮಂಡ್ಯ ನಗರದಲ್ಲಿ ಈ ಕಡೆ ಫ್ಯಾಕ್ಟರಿ ಸರ್ಕಲ್ನಿಂದ ಹಿಡಿದು ಡಿಸಿ ಕಚೇರಿ ತನಕ 4 ಕಿಲೋಮೀಟರ್. ಮಂಡ್ಯ ನಗರದ ಜನತೆ ನೋಡ್ಬೇಕು ಇವತ್ತು ಅದನ್ನ. ಈ ದಾರಿಯಲ್ಲಿ ಹೋಗ್ತಿರುವಂತ ಈ ನಮ್ಮ ಅನರ್ಹ ಅಯೋಗ್ಯ ಶಾಸಕರು ನೋಡ್ಬೇಕು ಇವತ್ತು ಈ ಜಾತ್ರೆನ. ಈಗಾಗಲೇ ಈ ನಾಡಿನ ಮಂಡ್ಯ ನೆಲದ ದೊಡ್ಡ ಚಿಂತಕರು, ಸಾಹಿತಿಗಳು, ಆದರ್ಶವಾದಿಗಳು, ಹೋರಾಟಗಾರರು ಆಗಿರುವಂತಹ ಎಚ್.ಎಲ್. ಕೇಶವಮೂರ್ತಿ ಅವರ ಒಂದು ಆಶೀರ್ವಾದದಿಂದ ಈ ಜಾತ್ರೆಗೆ ಚಾಲನೆ ಸಿಕ್ಕಿದೆ. ನಾವೆಲ್ಲರೂ ಅವ್ರು ಹೇಳಿದ ರೀತಿಯಲ್ಲಿ ನಡ್ಕೊಂಡು
ಈ ಒಂದು ಹೋರಾಟಕ್ಕೆ ಅವರು ಬಹಳ ಆಶಿಸಿದ್ದಾರೆ. ಇದು ಶುಗರ್ ಫ್ಯಾಕ್ಟರಿ ಉಳಿಬೇಕು ಅಂತ, ಒಂದು ಬೆನ್ನೆಲುಬು, ಮಂಡ್ಯ ನಗರದ ಜಿಲ್ಲೆಯ ಬೆನ್ನೆಲುಬು ಅಂತ ಅವರು ಬಂದು ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಕ್ಕೆ ಮತ್ತು ಚಾಲನೆ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಪಕ್ಷದ ವತಿಯಿಂದ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ, ನಮ್ಮ ಜೊತೆ ಅನೇಕ ಸಂಘ ಸಂಸ್ಥೆಗಳು ಇವತ್ತು ಜೊತೆಯಾಗಿದ್ದಾರೆ, ರೈತ ಮುಖಂಡರು ಜೊತೆಯಾಗಿದ್ದಾರೆ, ದಾರಿನಲ್ಲಿ ಅನೇಕ ರೈತ ಸಂಘದ ಹೋರಾಟಗಾರರು ಜೊತೆಯಾಗ್ತಾರೆ. ಇಲ್ಲಿ ಆಟೋ ಚಾಲಕರಿಂದ ಹಿಡ್ಕೊಂಡು ಫ್ಯಾಕ್ಟರಿಯಿಂದ ಕಾರ್ಖಾನೆಯಿಂದ ಸಹ ಕಾರ್ಮಿಕರು ಬಂದು ಭಾಗವಹಿಸ್ತಾರೆ. ಅವರೆಲ್ಲರಿಗೂ ನಾವು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ, ಇದು ನಿಮ್ಮ ಹೋರಾಟ, ನಿಮ್ಮ ಹಿಂದೆ ನಾವಿದ್ದೀವಿ, ಇಲ್ಲಿ ನಾವು ಮುಂದೆ ಇಲ್ಲ. ಈ ಭಾಗದ ಮಂಡ್ಯ ನಗರದ ಮಂಡ್ಯ ಜಿಲ್ಲೆಯ ರೈತ ಸಂಘಟನೆಗಳ ಹೋರಾಟಗಾರರ ಕಾರ್ಮಿಕರ ಹಿಂದೆ ನಾವಿದ್ದೀವಿ. ಇವತ್ತು ಈ ಹೋರಾಟಕ್ಕೆ ತಮ್ಮೆಲ್ಲ ಬೆಂಬಲ ಬೇಕು. ಮುಂದಿನ ದಿನಗಳಲ್ಲಿ ನಾವು ನಿಮ್ ಜೊತೆ ಬಂದು ನಿಲ್ತೀವಿ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ. ಎಲ್ರಿಗೂ ಮತ್ತೊಮ್ಮೆ ಜೈ ಜವಾನ್, ಜೈ ಜವಾನ್, ಜೈ ಜವಾನ್, ನಮಸ್ಕಾರ.